ಅಲ್ಲ ಮುದ್ದೆ ಇತ್ತೀಚೆಗೆ ಸುಮಾರು ಮನೆಗಳಲ್ಲಿ ಬೆಂದೇ ಇರಲ್ಲ. ಹೋಟ್ಲುಗಳಲ್ಲಿ ಸುಮಾರು ಹೋಟ್ಲುಗಳಲ್ಲಿ ಬೆಂದಿರಲ್ಲ ಈ ಮುದ್ದೆ. ಆ್ಯಕ್ಚುಲಿ ಮನೆಗಳಲ್ಲಿ ಬೇಯಬೇಕು ಚೆನ್ನಾಗಿ. ಆದರೆ ಇವು ಸಂಜಿನಾಗ ಯಾವುದಾದ್ರು ಪುಟ್ಟಗೌರಿ ಮದುವೆ, ಮಂಗಳಗೌರಿ ಮದುವೆ, ಆಮೇಲೆ ಎಂತೆಂಥ ಇದಾವೆ ಅಕ್ಕ, ಅವೆಲ್ಲ ಮುಗ್ದವ. ಈ ಧಾರಾವಾಹಿಗಳಿಂದ ಮುದ್ದೆ ಬೇಯೋದು ಕಮ್ಮಿ ಆಗ್ತೈತೆ. ಆಮೇಲೆ ಗಂಡಸ್ರುಗಳು ಊಟ ಮಾಡುವಾಗ ಗೊತ್ತಾಗಲ್ಲ ಅವ್ರಿಗೆ, ಯಾಕೆಂದ್ರೆ ಅವ್ರು ವಾರ್ತೆ ಹಾಕಿ ನೋಡ್ತಿರ್ತಾರೆ. ಪಬ್ಲಿಕ್ ಟಿವಿ, ಸುವರ್ಣ ಟಿವಿ ಅವನ್ನ ಹಾಕೊಂಡು ಊಟ ಮಾಡ್ತಾರೆ. ಅವ್ರಿಗೆ ಬೆಂದೈತೆ ಇಲ್ವೋ ಅಂತಲೂ ಗೊತ್ತಾಗಲ್ಲ. ಆ್ಯಕ್ಚುಲಿ ಯಾಕೆಂದರೆ ಮಿಲೆಟ್ ಅಂತ ಏನು ಹೇಳ್ತೀವಲ್ಲ, ಅದರ ಮುದ್ದೆ ಚೆನ್ನಾಗಿ ಬೆಂದಿದ್ರೆ ಮಾತ್ರ ಜೀರ್ಣ ಆಗೋದು. ಅದು ಒಂದು ಅರಿವು. ಇದು ಚೆನ್ನಾಗಿ ಬೆಂದಿರಬೇಕು. ಹಂಗಾಗಿ ಧಾರಾವಾಹಿ ನೋಡೋದನ್ನು ಕಡಿಮೆ ಮಾಡಿ, ಅಡುಗೆ ಮಾಡಿ, ವಾರ್ತೆ ನೋಡೋದನ್ನು ಬಿಟ್ಟು ಹೆಂಗಸರಿಗೆ ಕಿಚನಲ್ಲಿ ಹೆಲ್ಪ್ ಮಾಡಿ. ಗಂಡಸರು ಹೋಗಿ ಹೆಲ್ಪ್ ಮಾಡಬೇಕು ಹೆಂಗಸರಿಗೆ ಅಡುಗೆ ಮನೇಲಿ. ಆವಾಗ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡಬೇಕು. ರುಚಿಯಾಗಿ ಮುದ್ದೆನ ಚೆನ್ನಾಗಿ ಬೇಯಿಸಬೇಕು. ಬೇಯಿಸದಲ್ಲೇ ತಿಂದರೆ ಅದು ಬೇರೆ ಬೇರೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಚೆನ್ನಾಗಿ ಬೆಂದಿರಬೇಕು ಮುದ್ದೆನ. ಥ್ಯಾಂಕ್ ಯು.